ದೀಪವ್ರೆ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ಓ ಹಸ್ಬೆಂಡು, ನಾನು ನಿಮ್ಮ ದೀಪ. ಇಷ್ಟು ದಿನ ನಾನು ಬಿಟ್ಟು ಎಲ್ಲಿ ಹೋಗಿದ್ರಿ? ಏನು ಮಾಡ್ತಿದ್ರಿ? ಒಂದು ದಿನಕ್ಕೂ ನಾನು ನೆನಪೇ ಆಗಲಿಲ್ವ ನಿಮಗೆ? ನಾನು ಮಾತ್ರ ಪ್ರತಿ ದಿನ ನಿಮ್ಮನ್ನು ನೆನೆಸ್ಕೊಂಡು ಎಷ್ಟು ಹತ್ತಿದ್ದೀನಿ, ಎಷ್ಟು ಕೊರಗಿದ್ದೀನಿ, ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆದರೆ ನೀವು ಮಾತ್ರ ನನ್ನ ಹಿಂಗೆ ಬಿಟ್ಟು ಎಲ್ಲೋ ದೂರ ಹೋಗಿದ್ರಲ್ಲ, ಯಾಕೆ ದೀಪ ಅವರೇ? ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಹೇಳಿ ಹೇಳಿ, ಮಾತಾಡಿ. ಎಲ್ಲ ಹೇಳ್ತೀನಿ ಹಸ್ಬೆಂಡು. ಮೊದಲು ನಾನು ಮಾಡಿದ ಕಾಫಿ ಕುಡೀರಿ, ತಗೊಳ್ಳಿ. ನನಗೆ ಕೊಡಲ್ವಾ? ಹೀಗೆ ಹೇಳಿ, ಇಷ್ಟು ದಿನ ಎಲ್ಲಿದ್ರಿ? ಏನು ಮಾಡ್ತಿದ್ರಿ? ನನ್ನ ನೆನಪೇ ಬರಲಿಲ್ವ ನಿಮಗೆ? ಹೇಳಿ ದೀಪವ್ರೆ, ಮಾತಾಡಿ. ಯಾಕೇನೋ ಮಾತಾಡ್ತಲ್ಲ? ಮಾತಾಡಿ ದೀಪವ್ರೆ. ದೀಪವ್ರೆ, ನಿಮ್ಮನ್ನೇ ಕೇಳ್ತಿರ್ತು, ಮಾತಾಡಿ. ಯಾಕೆ ಮಾತಾಡ್ತಿಲ್ಲ? ದೀಪವ್ರೆ, ಮಾತಾಡಿ ದೀಪವ್ರೆ, ಮಾತಾಡಿ ದೀಪವ್ರೆ. ದೀಪವ್ರೆ, ಯಾಕೆ ನಾನು ಹಿಂಗೆ ಗೋಳಿಕೋತಿದ್ದೀರ? ಮಾತಾಡಿ, ಮಾತಾಡಿ ದೀಪವ್ರೆ. ಸುಮ್ಮನೆ ಕೈ ಇಟ್ಕೋತೀರ, ಮಾತಾಡಲ್ಲ. ಮಾತಾಡಿ ದೀಪವ್ರೆ. ಯಾಕೆ ನನ್ನ ಕೈ ಇಟ್ಕೊಂಡಿದ್ದೀರಾ? ನಾನೆಲ್ಲ ನನ್ನ ಕೈ ಹಿಡ್ಕೊಂಡೆ? ನೀವೇ ನನ್ನ ಕೈ ಹಿಡ್ಕೊಂಡಿದ್ದು. ಸುಳ್ಳು ಹೇಳ್ಬೇಡಿ, ನಿಮ್ಮ ನಂಬಲ್ಲ ನಾನು. ನಾನು ಯಾಕೆ ಸುಳ್ಳು ಹೇಳಿ ಚಿರಾಗ್? ನೀವು ತಾನೇ ಕನ್ಸಲಿ ದೀಪ ಅವರೇ ಮಾತಾಡಿ, ದೀಪ ಅವರೇ, ದೀಪ ಅವರೇ ಮಾತಾಡಿ, ದೀಪ ಅವರೇ ಅಂತಿದ್ದು. ಹೌದು, ಹೇಳ್ದೆ. ಹಾಗೆ ಹೇಳ್ತಾ ಹೇಳ್ತಾ ಏನು ಮಾಡಿದ್ರಿ ಗೊತ್ತಾ? ಏನು ಮಾಡಿದೆ? ನನ್ನ ಈ ಕೈನ ಮೆಲ್ಲಿಗೆ ಹೂವಿನ ಥರ ಹಿಡ್ಕೊಂಡ್ರಿ. ನಾನೇನೋ ಗೊತ್ತಿಲ್ಲದೆ ಇಟ್ಕೊಂಡೆ. ನೀವು ಯಾಕೆ ಸುಮ್ಮನಿದ್ರಿ? ನನ್ನ ಕನ್ಸಲ್ಲಿ ನೀವು ಬಂದಿದ್ರಲ್ವಾ, ಅದಕ್ಕೆ ಸುಮ್ಮನಿದ್ದೆ. ನಾನು ಯಾಕೆ ನಿಮ್ಮ ಕನ್ಸಲ್ಲಿ ಬರಬೇಕು? ದೀಪ ಅವ್ರು ಯಾಕೆ ನಿಮ್ಮ ಕನ್ಸಲ್ಲಿ ಬಂದರು? ನಾನು ಅವ್ರನ್ನ ಪ್ರೀತಿಸ್ತೀನಿ, ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅದಕ್ಕೆ ನನ್ನ ಕನ್ಸಲ್ಲಿ ಬರ್ತಾರೆ. ಸೇಮ್ ಟು ಸೇಮ್. ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಏನಿಲ್ಲ, ಅರ್ಥ ಆಗಿರಬೇಕು. ನೀವು ಏನು ಹೇಳಿದ್ರು ನನಗೆ ಮಾತ್ರ ನಿಮ್ಮಲ್ಲಿ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ಬಟ್ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಾಗಿದೆ, ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀರಲ್ಲ, ನನಗೆ ಬುದ್ಧಿ ಇಲ್ಲ. ಕೋಪ ಮಾಡ್ಕೋಬೇಡಿ ಹಸ್ಬೆಂಡು. ಅಯ್ಯೋ, ಪಿಲ್ಲೋಸ್ ಮೇಲೆ ಯಾಕೆ ಕೋಪ ತೋರಿಸ್ತಿದ್ದೀರಾ? ಪಾಪ ಅದೇನು ಮಾಡಿತ್ತು? ಮದುವೆ ಆಗಿದ್ರು ಸಂಸಾರ ಶುರು ಮಾಡ್ತಿರೋ ಕಪಲ್ಸ್ನ ಕಾಪಾಡ್ತಿರೋದೆ ಈ ಪಿಲ್ಲೋಸ್. ಲೂಸ್ ಆಗಿಬಿಟ್ಟಿದ್ರೆ ಕಣ್ರಿ ನೀವು, ಏನೇನೋ ಮಾತಾಡ್ತಿದ್ದೀರಲ್ಲ. ಹುಚ್ಚರಾಗ್, ನಿಮ್ಮ ಪ್ರೀತಿ ಹುಚ್ಚಿಡ್ದಿದೆ. ಐ ಲವ್ ಯು ಸೋ ಮಚ್. ಇನ್ನೊಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡ್ತಿದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ಎಲ್ಗೆ ಹೋಗ್ತಿದ್ದೀರಾ? ನಿಮ್ಮ ಮೈ ಮುಟ್ಟಿದ ತಪ್ಪಿಗೆ ಮೈಯೆಲ್ಲ ಉರಿತಾ ಇದೆ, ತಣ್ಣಗೆ ನೀರಿಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬೆನ್ನುಜ್ಲಾ? ಸರಿ ಸರಿ, ಸಿಡಕ್ ಮೂತಿ ಸಿದ್ದಪ್ಪ ಥರ ಆಡ್ಬೇಡಿ. ಹೋಗಿ ಬೇಗ ಬನ್ನಿ, ಪೇರೆಂಟ್ಸ್ ಕಾಯ್ತಿರ್ತಾರೆ. ಯಾಕೋ? ಬ್ರೇಕ್ಫಾಸ್ಟ್. ಇದು ಬೇರೆ. ದೇವ್ರೆ, ಇವತ್ತಿನ ಥರ ಪ್ರತಿದಿನನೂ ಹಸ್ಬೆಂಡ್ ಕನ್ಸಲ್ಲಿ ದೀಪ ಆಗಿ ಬರೋ ಥರ ಮಾಡಪ್ಪ. ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಆಗಿರಿ. ಮೊದಲು ಇದ್ರ ಮೇಲೆ ವಾಕಿಂಗ್, ನೆಕ್ಸ್ಟ್ ನೆಟ್ ಹತ್ಬೇಕು, ನೆಕ್ಸ್ಟ್ ಫುಲ್ ಅಪ್ಸ್ ಮಾಡ್ಬೇಕು, ಲ್ಯಾಡ್ರ್ ಹತ್ಬೇಕು. ಓಕೆ, ರೆಡಿ? ಹಾಂ, ರೆಡಿ ಬಾಯ್ಸ್, ರೆಡಿ ಗರ್ಲ್ಸ್? ಹಾಂ, ಏ ಬಾತ್.
ಹತ್ತು ಕ್ವಿಕ್ಕಾಗಿ ಹತ್ಬೇಕು. ಗುಡ್, ಶಬಾಷ್. ದಿಶಾ ಜೋರಾಗಿ ಬಿಡಿರಿ. ದಿಶಾ ಬಂದೆ. ದಿಶಾ ಏ ದಿಶಾ ತಗಿಯೇ ತಗಿಯಮ್ಮ ದಿಶಾ. ಬಾರಮ್ಮ ಇಲ್ಲಿ. ಅದೇ ಏನ್ ಮಾಡ್ತಿದ್ದೀರಾ? ಬಿಡಿ, ಅಯ್ಯೋ ಬಿಡಿ, ಏನ್ ಮಾಡ್ತಿದ್ದೀರಾ? ದಿಶಾ ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಯಾಕೆ ಆ ಥರ ಕೇಳ್ತಿದ್ದೀರಾ? ನನ್ಗೇನಾಗತ್ತೆ? ರಾತ್ರಿ ದೀಪ ನೋಡಿದ್ವಿ ಕಣಮ್ಮ. ದೀಪ ಅವರ? ಹೂನಮ್ಮ, ನಮ್ಮಿಬ್ರಿಗೂ ದೀಪನ ಆತ್ಮ ಕಾಣಿಸ್ತು ರಾತ್ರಿ. ಓ ಮೈ ಗಾಡ್. ಹೌದು ದಿಶಾ, ದೀಪ ದೆವ್ವಾಗಿ ಬಂದು ನಮ್ಗೆಷ್ಟು ಕಾಟ ಕೊಡ್ಲು ಗೊತ್ತಾ? ಹೌದಾ ಚಿಕ್ಕತ್ತೆ? ಅಯ್ಯೋ, ನಾವಿಬ್ರು ನಮ್ ಕಣ್ಣಾರ ನೋಡಿದ್ವಿ ಕಣಮ್ಮ. ಆದ್ರೆ ಇವ್ರು ನನ್ನ ಸಹಾಯಕ್ಕೆ ಬರ್ಲಿಲ್ಲ. ನಾನೇನಾದ್ರೂ ನಿಮ್ ಸಹಾಯಕ್ಕೆ ಬಂದಿದ್ರೆ ಅವಳು ನನ್ನನ್ನು ಕಾಡಿಸ್ಬಿಟ್ಟಿರೋಳು. ಅದಕ್ಕೆ ಅವಳು ನನ್ನ ನೋಡಕ್ ಮುಂಚೆ ನಾನು ಓಡೋಗ್ಬಿಟ್ಟೆ. ದಿಶಾ ನೀನು ಹುಷಾರಾಗಿರಮ್ಮ. ಅಲ್ಲ ಚಿಕ್ಕತ್ತೆ, ದೀಪ ಅವ್ರಿಗೆ ಏನಾದರೂ ಕಾಟ ಕೊಟ್ಟಿದ್ರೆ ತಾನೆ ಅವ್ರು ನಮ್ಗೆ ಕಾಟ ಕೊಡೋದು. ನಾನೇನು ಮಾಡಿಲ್ಲ. ನೀವಿಬ್ರು ಏನಾದರೂ ಅವ್ರಿಗೆ ಕಾಟ ಕೊಟ್ಟಿದ್ದೀರಾ? ಮತ್ ಯಾಕೆ ಹೆದರ್ತೀರಾ? ಆಮೇಲೆ ಅವ್ರು ನನ್ಗೇನು ಮಾಡಲ್ಲ. ಅಲ್ಲಮ್ಮ ದಿಶಾ, ನೀನು ಚಿರುನ್ ಮದ್ವೆ ಆಗಿರೋದು ದೀಪಂಗೆ ಇಷ್ಟ ಇಲ್ಲದೆ ನಿನಗೇನಾದ್ರೂ ತೊಂದರೆ ಕೊಟ್ರೆ ಅದಕ್ಕೆ ನೀನು ಹುಷಾರಾಗಿರು. ಥ್ಯಾಂಕ್ಸ್ ಚಿಕ್ಕತ್ತೆ, ಹುಷಾರಾಗಿರ್ತೀನಿ.